ಕಾಯಕ ಆವುದೆಂದು ಬೆಸಗೊಂಡೆಡೆ ನಿಮ್ಮಾಡೆ ನಿಮ್ಮ ರಾಣಿ ವಾಸರಾಣಿ ಅಂತಂತ ಸಂಸ್ಕೃತಿ ಇದು. ಕಾರೆಯ ಸೊಪ್ಪಾದರೂ ಸರಿ ಕಾಯಕದಿಂದ ಬಂದಿದ್ದ ಲಿಂಗಾರ್ಪಿತ ಅಂದಂತ ಸಂಸ್ಕೃತಿ ಇದು. ಇಷ್ಟು ಭವ್ಯವಾದ ಸಂಸ್ಕೃತಿ ಈ ಕನ್ನಡ ನಾಡಿನಲ್ಲಿ ಇತ್ತು ಅಂತೇಳಿ ಬ್ರಿಟಿಷ್ BL ರೈಸ್ ಫ್ಲೀಟ್ಸ್ ವಿದ್ವಾಂಸರು ಬಸವಾದಿ ಶರಣರ ವಿಚಾರಗಳನ್ನ ಕಂಡು ವೈಬ್ರೇಷನ್ ಆಗ್ಬಿಟ್ಟಿದ್ದಾರೆ ಆ ಕಾಲಕ್ಕೆ. ಇವತ್ತು ಘನತೆಯ ಕರ್ನಾಟಕ ಸರ್ಕಾರ ಬಸವಾದಿ ಶರಣರ ವೈಭವವನ್ನ ನಮ್ಮ ವಿಜಯಾನಂದ ಕಾಸಪ್ಪನವರ ಆಸೆಯಂತೆ ಪ್ರತಿ ವರ್ಷ ಕೂಡಲ ಸಂಗಮದಲ್ಲೇ ಆಗ್ಲಿ ಅಂತಕ್ಕಂಥ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. ಹೊಡಿರಿ ಚಪ್ಪಾಳೆ. ಇದು ಯಾವ ಸಂಸ್ಕೃತಿ? ಒಂದು ಋಷಿ ಸಂಸ್ಕೃತಿ, ಇನ್ನೊಂದು ಕೃಷಿ ಸಂಸ್ಕೃತಿ. ಈ ದೇಶದಲ್ಲಿ ಒಂದು ಋಷಿ ಸಂಸ್ಕೃತಿ ಇದೆ, ಇನ್ನೊಂದು ಕೃಷಿ ಸಂಸ್ಕೃತಿ ಇದೆ. ಈ ಕೃಷಿ ಸಂಸ್ಕೃತಿ ಇದರ ವಾರಸುದಾರ ಯಾರು ಅಂದ್ರೆ ಬಸವಾದಿ ಶರಣರು. ಇಂಥ ಬಸವಾದಿ ಶರಣರ ಚಿಂತನೆಗಳು ಹೆಂಗಿದೆ ಅಂದ್ರೆ ಇದು ಜಾತಿ ಧರ್ಮ ವರ್ಣ ವರ್ಗವನ್ನು ಮೀರಿದಂತಹ ಸಂಸ್ಕೃತಿ. ಕುವೆಂಪು ಒಂದು ಕಡೆ ಹೇಳ್ತಾರೆ, ಪೂಜ್ಯರೇ ಕುವೆಂಪು, ವಿಜಯಾನಂದ ಕಾಸಪ್ಪನವರೇ, ಕುವೆಂಪು ಹೇಳ್ತಾರೆ, ಕಳ್ಳನೊಬ್ಬನ ಗುರುವನ ಮಾಡಿ ಸುಳ್ಳಿನ ಮಾಲೆ ಕೊರಳಿಗೆ ಸೂಡಿ ಧರ್ಮವ ಮೆರವರ ನೋಡೆಯ. ಕುವೆಂಪು ಕಳ್ಳನೊಬ್ಬನ ಗುರುವನು ಮಾಡಿ ಸುಳ್ಳಿನ ಮಾಲೆಯ ಕೊರಳಿಗೆ ಸೂಡಿ ಧರ್ಮವ ಮೆರವರ ನೋಡೆಯ. ಯಾವ ಧರ್ಮ? ನೀನು ಯಾವ ಧರ್ಮ ಅಂತೇಳಿ ಗುಂಡಿಕ್ಕಿ ಕೊಲ್ಲುವುದು ಹೇಗೋ ಹಾಗೆ ನೀನು ಯಾವ ಜಾತಿ ಅಂತ ಹೊರಗಿಳಿಸೋದು ಎರಡು ಒಂದೇ. ಎರಡು ಒಂದೇ. ನೀನು ಯಾವ ಧರ್ಮ ಅಂತೇಳಿ ಗುಂಡಿಕ್ಕೋದು ಒಂದೇ, ನೀನು ಯಾವ ಜಾತಿ ಅಂತ ಕೇಳಿ ಹೊರಗಿಳಿಸೋದು ಒಂದೇ. ಎರಡು ಭಯೋತ್ಪಾದಕತೆ, ಎರಡು ಭಯೋತ್ಪಾದಕರೇ, ಇಬ್ರು ಭಯೋತ್ಪಾದಕರೇ. ಮಣ್ಣನ್ನ ಗೆದ್ದವರು ಮಣ್ಣಾದ್ರು ಸಾರ್, ಮನಸ್ಸನ್ನ ಗೆದ್ದವರು ಮಹಾತ್ಮರಾದ್ರು. ಮಣ್ಣು ಗೆದ್ದಿಲ್ಲ ಬಸವಾದಿ ಶರಣರು, ಮನಸ್ಸನ್ನ ಗೆದ್ರು. ಮನಸ್ಸನ್ನ ಗೆದ್ರು, ಮಹತ್ವರಾದ್ರು. ಮನುಷ್ಯರಾಗ್ರಪ್ಪ, ಮೊದಲು ಮನುಷ್ಯರಾಗ್ರಿ. ಹುಲಿ ಹುಲಿ ಕೊಂದಿಲ್ಲ, ಸಿಂಹ ಕೊಂದಿಲ್ಲ. ಮನುಷ್ಯ ಮನುಷ್ಯನನ್ನೇ ಆಡಗಲು ಕೊಲ್ತಾನೆ ಅಂದ್ರೆ ಯಾವ ಧರ್ಮ ಇದು? ಯಾವ ಧರ್ಮ? 11ನೇ ಶತಮಾನದಲ್ಲಿ ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನೆವೇ ಎಂದ್ರು ಬಸವಣ್ಣವರು. ನಿಮ್ಮ ಶರಣರ ಚಂಬಾವುಗೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಇದು ಯಾವ ಸಂಸ್ಕೃತಿ ಅಂತ ಹೇಳಕ್ಕೆ ನಾವು ಹೇಳ್ತಾ ಇರೋ ಮಾತು, ನಿಮ್ಮ ಶರಣರ ಚಂಬಾವುಗೆ ಎನ್ನ ಶಿರಸ್ಸಿಗೆ ಟೋಪಿ ಆಗಿರಲಿ ಅನ್ನೋ ಸಂಸ್ಕೃತಿ. ಟೋಪಿ ಎಂತ ಸಂಸ್ಕೃತಿ ಇದು, ಎಂತ ವಿಚಾರ ಇದು. ಅದಕ್ಕೆ ಯಾರೋ ಒಬ್ಬ ಸ್ವಾಮಿಗಳು ಪ್ರವಚನ ಮಾಡ್ತಾ, ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ಮೊದಲು ಮಾನವನಾಗು, ಏನಾದರೂ ಆಗು ಮಾನವನಾಗು ಅಂತ ಒದರುತ್ತಲೇ ಇದ್ರಂತ 20 ನಿಮಿಷ. ಈ ಕೆಳಗೆ ಕೂತಿದ್ರು ಎಷ್ಟು ಗಂಟೆ ಕೇಳಾರು, ಎಷ್ಟೊತ್ತು ಗಂಟೆ ಕೇಳಾರು. ಸ್ವಾಮಿಗಳೇ ನಿಮ್ಗೂ ಬುದ್ಧಿ ಐತೇನ್ರಿ? ಅರ್ಧ ಗಂಟೆಯಿಂದ ನೋಡುತ್ತೇವೆ ಮಾನವರಾಗು ಮಾನವರಾಗು ಅಂತ, ನಾವೇನ್ ನಿಮ್ ಕಣ್ಣಂಗ್ ಮಂಗಗಳ ಕಣ್ಣಂಗ್ ಕಾಣ್ತೀವ ಅದು ಕೇಳದಂತ ಕೆಳಗೆ ಕೂತಿರ. ಆಗ ಸ್ವಾಮಿ ಹೇಳಿದ್ರಂತೆ, ಕರೆ ಇವರ ಸ್ಟ್ರಕ್ಚರಲಿ ಮ್ಯಾನ್, ನೀವು ಆಕಾರದಲ್ಲಿ ಮನುಷ್ಯರಂಗಿದ್ದೀರಿ ಅಷ್ಟೇ, ಆಚಾರದಲ್ಲಿ ನೀವ್ಯಾರು ಮನುಷ್ಯರಲ್ಲ ಅಂದ್ರಂತೆ ಸ್ವಾಮಿಗಳು. ಇವರ ಸ್ಟ್ರಕ್ಚರಲಿ ಮ್ಯಾನ್, ನಾಟ್ ಕಲ್ಚರಲಿ. ದಯೆ, ವಿನಯ, ಪ್ರೀತಿ, ಅನುಕಂಪ, ಮಮತೆ, ಕರುಣೆ, ಪ್ರಜ್ಞೆ, ಮೈತ್ರಿ ಮಾಯ ಆಗ್ಬಿಟ್ಟಿದೆ. ಡಿಕ್ಷನರಿ ಹುಡುಕಬೇಕು. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಶರಣರು ಹೇಳಿದ್ದಾರೆ. ಇವತ್ತು ಸತ್ಯ ಹೇಳ್ತಕ್ಕಂಥವನಿಗೆ ನೀವು ಶೂಟ್ ಮಾಡಿದ್ರೆ ಯಾವ ಧರ್ಮ? ಯಾವ ಧರ್ಮ ಇದು? ಅದಕ್ಕೆ ಉರ್ಲಿಂಗ ಪೆದ್ದಿಗಳು ಒಂದು ವಚನದಲ್ಲಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಕಾಶಪ್ಪ ಸಾಹೇಬ್ರೆ, ಲಿಂಗವ ನಂಬಿ ಲಿಂಗಾರ್ಚನೆಯ ಮಾಡಿ ಲಿಂಗೈಕ್ಯರಾದರು ಅಸಂಖ್ಯಾತನರು. ಏನನ್ನ ನಂಬಿ? ಲಿಂಗವ ನಂಬಿ ಲಿಂಗಾರ್ಚನೆಯ ಮಾಡಿ ಲಿಂಗೈಕ್ಯರಾದರು ಅಸಂಖ್ಯಾತರು.
ಲಿಂಗವನ್ನು ನಂಬದೆ ಅಂಗದಿಚ್ಛೆಗೆ ಭಂಗಿತರಾದರು ದೇವ ದಾನವ ಮಾನವ ಅನೇಕರು. ಇಂತಹ ಭಂಗಗೇಡಿಗಳ ಮುಖ ನೋಡಲಾಗದು ಕಾರಣ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂಥ ವಚನವನ್ನ ಉರ್ಲಿಂಗ ಪೆದ್ದಿಗಳು ಬರೀತಾರೆ. ಲಿಂಗ ಅಂದ್ರೆ ಜಾತಿ ಅಲ್ಲ, ಲಿಂಗ ಅಂದ್ರೆ ವರ್ಣ ಅಲ್ಲ, ಲಿಂಗ ಅಂದ್ರೆ ವರ್ಗ ಅಲ್ಲ. ಲಿಂಗ ಅನ್ನೋದು ಯೂನಿವರ್ಸಲ್ ರೆಸ್ಪೆಕ್ಟ್ ವರ್ಡ್, ಸಮಾನತೆಯ ಸಂಕೇತ. ಲಿಂಗ ಅಂದ್ರೆ ಹಣ ಇದ್ದವನಿಗೆ ಏನಂತೀರಿ? ಹಣ ಇದ್ದವನಿಗೆ ಏನಂತೀರಿ? ಹಣವಂತ. ಗುಣ ಇದ್ದವನಿಗೆ ಗುಣವಂತ. ಮಾನ ಇದ್ದವನಿಗೆ ಏನಂತೀರಿ? ಮಾನ ಇದ್ದವನಿಗೆ ಹೇಳಿ ಜೋರಾಗಿ. ಮಾನ ಇದ್ದವನಿಗೆ ಮಾನವಂತ. ಶೀಲ ಇದ್ದವನಿಗೆ, ಲಿಂಗ ಇದ್ದವನಿಗೆ ಲಿಂಗವಿದ್ದವನಿಗೆ ಲಿಂಗವಂತ ಅಂತ ಹೇಳ್ಬೇಕಷ್ಟೇ. ಇದು ಬಸವಾದಿ ಶರಣರ ಸಂಸ್ಕೃತಿ, ಮತ್ತೇನು ಕೇಳಕೂಡ್ದು. ಅದಕ್ಕೆ ಕರ್ನಾಟಕ ಸರ್ಕಾರ ಬಸವಾದಿ ಶರಣರ ವಿಚಾರ ವೈಭವ, ಅವರ ವಚನಗಳ ವೈಭವವನ್ನೇ ಇವತ್ತು ನಿಮಗೆ ಉಣಬಡಿಸಲಿಕ್ಕೆ ಸಿದ್ಧಲಿಂಗಯ್ಯ ಸರು, ಪುರುಷೋತ್ತಮ ಬಿಳಿಮಲೆ ಸರು, ನೀಲಾ ಸಹೋದರಿ, ಮೀನಾಕ್ಷಿ ಬಾಳಿಯವರು, ರಂಜಾನ್ ದರ್ಗ ಅವರು, ಕಾಳೆಗೌಡ ನಾಗವಾರ, ನಮ್ಮೂರವರು, ಒಡೆರಿ ಚಪ್ಪಾಳೆ, ನಮ್ಮೂರಿನಿಂದ ಕಾಳೆಗೌಡ ನಾಗವಾರ ಅವರು ಬಂದಿದ್ದಾರೆ. ಅಂತ ಎಲ್ಲಾ ಮಹನೀಯರು ಇವತ್ತು ಬಸವಾದಿ ಶರಣರ ವಿಚಾರಗಳನ್ನ, ಮನುಷ್ಯ ಮನಸ್ಸನ್ನಾಗ್ತಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದಾರೆ. ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಮಾನ್ಯ ಸಚಿವರಿಗೆ, ಮಾನ್ಯ ಉಸ್ತುವಾರಿ ಸಚಿವರಿಗೆ, ನಮ್ಮ ಅಧ್ಯಕ್ಷರಾದಂಥ ವಿಜಯಾನಂದ ಕಾಸಪ್ಪನವರಿಗೆ. ಈ ಮೂರು ಮೂರ್ತಿಗಳಲ್ಲಿ ಕೂತಿದ್ದಾವೆ. ಇವು ಗುರು ಲಿಂಗ ಜಂಗಮ, ಗುರು ಲಿಂಗ ಜಂಗಮ. ಈ ಎಲ್ಲರೂ ಸೇರಿ ಈ ಶರಣರ ವೈಭವವನ್ನ ಇವತ್ತು ಮತ್ತು ನಾಳೆ ಬಹಳ ಐತಿಹಾಸಿಕದ ಕನ್ನಡ ನಾಡಿನ ಚರಿತ್ರೆಯಲ್ಲಿ ದಾಖಲೆಯಾಗಿ ಅಂತ ಹೇಳಿ ಶುಭ ಕೋರ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿ.